ಮಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಡಾಕ್ಟರ್ ಎಂ ಮೋಹನ್ ಆಳ್ವ ಮಾತನಾಡಿ, ಆಳ್ವಾಸ್ ಪ್ರಗತಿ 2026 ಬೃಹತ್ ಉದ್ಯೋಗ ಮೇಳವು ಆಗಸ್ಟ್ 7 ಮತ್ತು 8ರಂದು ಮೂಡುಬಿದ್ರೆಯ ವಿದ್ಯಾಗಿರಿಯಲ್ಲಿ ನಡೆಯಲಿದೆ. 300ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸಲಿದ್ದು, ವಿಶೇಷ ಕ್ಷೇತ್ರಗಳಲ್ಲಿ ಸಾವಿರಾರು ಉದ್ಯೋಗಾವಕಾಶಗಳು ಲಭ್ಯವಿರಲಿದೆ. ಎಸ್ಎಸ್ಎಲ್ಸಿ, ಪಿಯುಸಿ, ಐಟಿಐ, ಡಿಪ್ಲೊಮಾ ಹಾಗೂ ಪದವೀಧರ ಅಭ್ಯರ್ಥಿಗಳು ಭಾಗವಹಿಸಬಹುದು. ನೋಂದಣಿ ಉಚಿತವಾಗಿದ್ದು, www.alvaspragati.com/candidate ರಿಜಿಸ್ಟ್ರೇಷನ್ನಲ್ಲಿ ಕಡ್ಡಾಯವಾಗಿ ಆನ್ಲೈನ್ ನೋಂದಣಿ ಮಾಡಿಕೊಳ್ಳಬೇಕು ಎಂದು ಮಾಹಿತಿ ನೀಡಿದರು. ಗ್ರಾಮೀಣ ಪ್ರದೇಶದ ಯುವಜನರು ಮತ್ತು ಸೀಮಿತ ಉದ್ಯೋಗದ ಅವಕಾಶವನ್ನು ಹೊಂದಿರುವ ಅಭ್ಯರ್ಥಿಗಳಿಗೆ ಗುಣಮಟ್ಟದ ಉದ್ಯೋಗಾವಕಾಶವನ್ನು ಕಲ್ಪಿಸುವ ಉದ್ದೇಶದಿಂದ ಆರಂಭವಾದಂತಹ ಈ ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಇಂದು ಕರ್ನಾಟಕ ಸೇರಿದಂತೆ ಸುತ್ತಲಿನ 4 ರಾಜ್ಯಗಳ ಅಭ್ಯರ್ಥಿಗಳಿಗೆ ಸ್ಥಳೀಯ, ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದ ಉದ್ಯೋಗ ಅವಕಾಶವನ್ನು ಒದಗಿಸುವ ಒಂದು ಬಹಳ ದೊಡ್ಡ ವೇದಿಕೆ ಇದಾಗಿದೆ. ಈ ಉದ್ಯೋಗ ಮೇಳವು ಉದ್ಯೋಗಾಕಾಂಕ್ಷಿಗಳ ಮತ್ತು ಭಾಗವಹಿಸುವ ಕಂಪನಿಗಳಿಗೆ ಸಂಪೂರ್ಣವಾಗಿ ಉಚಿತವಾಗಿ ನಡೆಯುವಂತ ಒಂದು ನಮ್ಮ ಇಡೀ ಕಾರ್ಯಕ್ರಮ. ಇದುವರೆಗೆ ಪ್ರತಿಷ್ಠಾನವು 22 ಬೃಹತ್ ಉದ್ಯೋಗ ಮೇಳಗಳನ್ನು ಯಶಸ್ವಿಯಾಗಿ ಆಯೋಜಿಸಿದ್ದು, ಪ್ರತಿಯೊಂದು ಆವೃತ್ತಿಯಲ್ಲೂ ಸರಾಸರಿ 250ಕ್ಕೂ ಹೆಚ್ಚು ಪ್ರತಿಷ್ಠಿತ ಕಂಪನಿಗಳು ಭಾಗವಹಿಸಿದೆ. ಇಲ್ಲಿವರೆಗೆ 66,432 ಅಭ್ಯರ್ಥಿಗಳು ಶಾರ್ಟ್ ಲಿಸ್ಟ್ಗೊಂಡ್ರೆ 40,848 ಅಭ್ಯರ್ಥಿಗಳು ಸ್ಥಳದಲ್ಲಿಯೇ 300ಕ್ಕೂ ಹೆಚ್ಚು ಕಂಪನಿಗಳ ಸ್ಥಳದಲ್ಲಿ ಉದ್ಯೋಗವನ್ನು ಆಫರ್ ಪಡೆದುಕೊಂಡಿದ್ದಾರೆ. ಇವತ್ತು ಈ ಬಾರಿಯ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳದಲ್ಲಿ 300ಕ್ಕೂ ಹೆಚ್ಚು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆ ಇದ್ದು, ಬ್ಯಾಂಕಿಂಗ್ ಮತ್ತು ಹಣಕಾಸು, ಮಾಹಿತಿ ತಂತ್ರಜ್ಞಾನ, ಉತ್ಪಾದನೆ, ಔಷಧೋದ್ಯಮ, ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರ, ಆತಿಥ್ಯ, ದೂರಸಂಪರ್ಕ, ಆರೋಗ್ಯ, ಮಾಧ್ಯಮ, ನಿರ್ಮಾಣ, ಎಲೆಕ್ಟ್ರಾನಿಕ್ಸ್, ಶಿಕ್ಷಣ ಹಾಗೂ ಎನ್ಜಿಒ ಸೇರಿದಂತೆ ವಿವಿಧ ಕ್ಷೇತ್ರಗಳ ಪ್ರಮುಖ ಸಂಸ್ಥೆಗಳು ನೇಮಕಾತಿ ನಡೆಸಲಿಕ್ಕಿದೆ. ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್, ಇಂಜಿನಿಯರ್, ಕಲಾ, ವಾಣಿಜ್ಯ, ನಿರ್ವಹಣೆ, ವಿಜ್ಞಾನ, ನರ್ಸಿಂಗ್, ಐಟಿಐ, ಡಿಪ್ಲೊಮೊ, ಕೌಶಲಾಧಾರಿತ ವೃತ್ತಿಗಳು, ಪಿಯುಸಿ, ಎಸ್ಎಲ್ಸಿ ಹಾಗೂ ಇತರ ವಿದ್ಯಾರ್ಹತೆ ಹೊಂದಿರುವ ಅಭ್ಯರ್ಥಿಗಳಿಗೆ ಸಾವಿರಾರು ಉದ್ಯೋಗವನ್ನು ಲಭ್ಯವಿದೆ. ಬಹಳ ಮುಖ್ಯವಾಗಿ ನಮ್ಮಲ್ಲಿ ಹೋದ ವರ್ಷ 288 ಕಂಪನಿಗಳು ಹೋದ ವರ್ಷ ಬಂದಿತ್ತು. ಇದರಲ್ಲಿ ಯಾವುದರಲ್ಲೂ ಕನ್ಸಲ್ಟೆನ್ಸಿಗೆ ಹೆಚ್ಚು ಅವಕಾಶವನ್ನು ನಾವು ಕೊಡುವುದಿಲ್ಲ, ಇಲ್ಲವೇ ಇಲ್ಲ ಅಂತ ಹೇಳ್ಬಹುದು. ಎಲ್ಲ ಕಂಪನಿಗಳಿಗೆ ಹೆಚ್ಚು ಒತ್ತನ್ನು ಕೊಟ್ಟುಕೊಂಡು ಕರ್ನಾಟಕದಿಂದ, ಬಹಳ ಮುಖ್ಯವಾಗಿ ಕರ್ನಾಟಕ, ದಕ್ಷಿಣ ಕನ್ನಡ, ಬೆಂಗಳೂರು, ಧಾರವಾಡ, ಮೈಸೂರಿನ ಮತ್ತು ಹಾಗೆ ನಮ್ಮ ಹೊರ ರಾಜ್ಯ ಅಂತ ಚೆನ್ನೈ ಇರ್ಬೋದು, ಗೋರೆಗಾಂವ್ ಇರ್ಬೋದು, ಹೈದರಾಬಾದ್ ಪ್ರದೇಶದಿಂದ ಗುರ್ಗಾಂವಿಂದ ಎಲ್ಲ ಹೆಚ್ಚೆಚ್ಚು ಕಂಪನಿಗಳು ಬಂದು ಬಹಳಷ್ಟು ಮಕ್ಕಳಿಗೆ ಉದ್ಯೋಗಾವಕಾಶ ಆಗ್ತಾ ಇದೆ. ಈ ಸಲ ಭಾಗವಹಿಸುವಂತ ಕಂಪನಿಗಳ ವಿವರವನ್ನು ಕಡ್ಡಾಯವಾಗಿ ಆನ್ಲೈನ್ ನಲ್ಲಿ ನೋಂದಣಿ ಮಾಡಬೇಕಾಗ್ತದೆ. www.alvaspragati.com ನ ವೆಬ್ಸೈಟ್ ನಲ್ಲಿ ನಿರಂತರವಾಗಿ ನವೀಕರಿಸಲಾಗ್ತದೆ. ಅಭ್ಯರ್ಥಿಗಳು ಸದಾ ವೆಬ್ಸೈಟ್ಗೆ ಭೇಟಿ ನೀಡಿ ಮಾಹಿತಿಯನ್ನು ಪಡೆಯಬೇಕು. ಯಾಕೆಂದ್ರೆ ನಮ್ಗೆ ಇದು ಬಹಳ ಮುಖ್ಯ. ಶೀಘ್ರವಾಗಿ ಕೆಲಸ ಆಗಬೇಕು. ಯಾಕೆಂದ್ರೆ ನಮ್ಗೆ ಮುಂದೆ ಇದಕ್ಕೆ ಬಹಳ ಪ್ರಯೋಜನ ಆಗ್ತದೆ. ಅದರೊಟ್ಟಿಗೆ ಉದ್ಯೋಗಾಕಾಂಕ್ಷಿಗಳಿಗೆ ಆನ್ಲೈನ್ ನೋಂದಣಿಯನ್ನು ಕೂಡ www.alvaspragati.com ಮತ್ತು ಕ್ಯಾಂಡಿಡೇಟ್ ರಿಜಿಸ್ಟ್ರೇಷನ್ ನಲ್ಲಿ ಉಚಿತವಾಗಿ ಮಾಡಬಹುದಾಗಿದೆ. ನೇಮಕಾತಿ ಪ್ರಕ್ರಿಯೆಯನ್ನು ಸುಗಮ ಹಾಗೂ ಸಂಪೂರ್ಣ ಡಿಜಿಟಲ್ ರೂಪದಲ್ಲಿ ನಡೆಸುವ ಉದ್ದೇಶದಿಂದ ಈ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇವತ್ತು ಅಭ್ಯರ್ಥಿಗಳಿಗೆ ಉದ್ಯೋಗ ಅವಕಾಶಗಳು, ವಿವಿಧ ಹುದ್ದೆಗಳ ವಿವರ, ಅರ್ಹತೆ ಹಾಗೂ ವ್ಯಕ್ತಿ ಅವಕಾಶಗಳ ಕುರಿತು ಸಮಗ್ರ ಮಾಹಿತಿ ನೀಡುವ ಸಲುವಾಗಿ ಆಳ್ವಾಸ್ನ ತಜ್ಞರ ತಂಡ, ಸುಮಾರು 100 ಜನರಷ್ಟು ತಂಡವು ಅವಿಭಜಿತ ದಕ್ಷಿಣ ಜಿಲ್ಲೆಯ ವಿವಿಧ ತಾಲೂಕು ಕೇಂದ್ರದಲ್ಲಿ ವಿಶೇಷವಾಗಿ ಓರಿಯೆಂಟೇಷನ್ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಿಕ್ಕಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಭ್ಯರ್ಥಿಗಳು ತಕ್ಷಣ ನೋಂದಾಯಿಸಿಕೊಂಡು ಅಗತ್ಯ ಮಾಹಿತಿಯನ್ನು ಪಡೆಯುವಂತೆ ನಾವು ಕೋರ್ತಾ ಇದ್ದೇವೆ. ಮತ್ತು ಆಗಸ್ಟ್ 6ರಿಂದ ಹೊರ ರಾಜ್ಯಗಳಿಂದ ಆಗಮಿಸುವ ಅಭ್ಯರ್ಥಿಗಳಿಗೆ ಉಚಿತವಾದಂತ ವಸತಿ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಐಟಿಐ ಅಭ್ಯರ್ಥಿಗಳಿಗೆ ವಿಶೇಷವಾಗಿ ಬಸ್ಸಿನ ವ್ಯವಸ್ಥೆಯನ್ನು ಕೂಡ ಮಾಡ್ತಾ ಇದ್ದೇವೆ. ಇದೆಲ್ಲವೂ ಬಹಳಷ್ಟು ಮಾಹಿತಿಯನ್ನು ಒಳಗೊಂಡಂತ ಬುಕ್ಗಳನ್ನು ಕೂಡ ನಾವು ಆ ಸಮಯದಲ್ಲಿ ಅವರಿಗೆ ಕೊಡ್ತೇವೆ. ಇದರಿಂದ ಬಹಳ ದೊಡ್ಡ ಪ್ರಯೋಜನ ಆ ಮಕ್ಕಳಿಗೆ ಆಗ್ತದೆ. ಅದರಲ್ಲಿ ಬಹಳ ಟ್ರಾನ್ಸ್ಪರೆಂಟ್ ಆಗಿ ಎಲ್ಲ ವಿಷಯಗಳು ಕೂಡ ಅದರಲ್ಲಿ ಇರ್ತದೆ. ಇದು ಇಡೀ ನಮ್ಮ ಉದ್ಯೋಗ ಮೇಳದಲ್ಲಿ ಬಹಳ ಟ್ರಾನ್ಸ್ಪರೆನ್ಸಿಯನ್ನು, ನಾವು ಪಾರದರ್ಶಕತೆಯನ್ನು ಬಹಳ ಕಾಪಾಡ್ತೇವೆ.
ಪ್ರತಿಯೊಂದು ಆದಂತ ವಿಚಾರವು ಕೂಡ ನಮ್ಮ ವೆಬ್ಸೈಟ್ ನಲ್ಲಿ ಸಿಲೆಕ್ಟ್ ಆದದ್ದು, ಪ್ರತಿಯೊಂದು ಕೂಡ ನಮ್ಮ ವೆಬ್ಸೈಟ್ ನಲ್ಲಿ ಶಾರ್ಟ್ ಲಿಸ್ಟ್ ಆದದ್ದು, ಎಲ್ಲ ಡೀಟೇಲ್ಗಳು ಸಂಪೂರ್ಣ ಅದರಲ್ಲಿ ಇರ್ತದೆ. ಇದರೊಟ್ಟಿಗೆ ಇವತ್ತು ಬಹಳ ಮುಖ್ಯವಾಗಿ ITI ಕಂಪನಿಗೆ ITI-ನವರಿಗೆ ಮತ್ತು ಗವರ್ಮೆಂಟ್ ಕಾಲೇಜಿನ ಮಕ್ಕಳಿಗೆ ವಿಶೇಷವಾಗಿ ಬಹಳ ಒತ್ತನ್ನು ನಾವು ಕೊಡ್ತೇವೆ. ಬರುವಂತ ಎಲ್ಲಾ ಅಭ್ಯರ್ಥಿಗಳು ಕೂಡ ITI, PUC, SLC ಹಾಗೂ ಅದಕ್ಕಿಂತ ಕಡಿಮೆ ವಿದ್ಯಾರ್ಥಿಗಳು ಹೊಂದಿದವರನ್ನು ಹೊರತುಪಡಿಸಿ ಕಡ್ಡಾಯವಾಗಿ ಆನ್ಲೈನ್ ನೋಂದಣಿ ಮಾಡಿಸಿರಬೇಕು. ಮತ್ತು ಅಭ್ಯರ್ಥಿಗಳು ಆಗಸ್ಟ್ 7ರಂದು ಬೆಳಿಗ್ಗೆ 8 ಗಂಟೆಗೆ ವಿದ್ಯಾಗೀರಿನ ಕ್ಯಾಂಪಸ್ನಲ್ಲಿ ಹಾಜರಿರಬೇಕು. ಮತ್ತು ಅಭ್ಯರ್ಥಿಗಳು ತರಬೇಕಾದಂತಹ ದಾಖಲೆಗಳು ಅದು ಕೂಡ 5ರಿಂದ 10 ಪಾಸ್ಪೋರ್ಟ್ ಗಾತ್ರದ ಭಾವಚಿತ್ರಗಳು, ನವೀಕರಿಸಿದ ಬಯೋಡೇಟಾ ರೆಸ್ಯೂಮ್ಗಳು, ಎಲ್ಲಾ ಅಂಕಪಟ್ಟಿಗಳ ದೃಢೀಕೃತ ಜೆರಾಕ್ಸ್ ಪ್ರತಿಗಳು ಮತ್ತು ಆನ್ಲೈನ್ ನೋಂದಣಿ ಸಂಖ್ಯೆ, ID ಸಂಖ್ಯೆ ಇದೆಲ್ಲ ಬೇಕಾಗ್ತದೆ. ಆದಷ್ಟು ಶೀಘ್ರವಾಗಿ ಇಡೀ ನಮ್ಮ ನಾಡಿನ ಅದು ರಾಜ್ಯ ಮಟ್ಟದಲ್ಲಿ ಇದು ಬರಬೇಕು ಮತ್ತು ಇಡೀ ರಾಜ್ಯದಿಂದ ಬಹಳಷ್ಟು ಜನರು ಈ ಒಂದು ಉದ್ಯೋಗ ಮೇಳಕ್ಕೆ ಬರಬೇಕು. ಹೋದ ವರ್ಷವೂ ಸುಮಾರು ಒಂದು 15,000ಕ್ಕೂ ಮಿಕ್ಕಿದಂತ ಮಕ್ಕಳು ಹೋದ ವರ್ಷ ಬಂದಿದ್ದಾರೆ. ಈ ವರ್ಷವೂ 20,000ಕ್ಕೂ ಮಿಕ್ಕಿದಂತ ಮಕ್ಕಳು ಬರಬೇಕೆಂಬ ನಮ್ಮ ಬಹಳ ದೊಡ್ಡ ಆಶೆ. ಇದನ್ನು ಸಂಪೂರ್ಣ ನೀವು ಮತ್ತೆ ಆ ದಿವಸ ಆದಂತ ವಿಚಾರವನ್ನು ಕೂಡ ನಾವು ಬಹಳ ಪಾರದರ್ಶಕ ರೂಪದಲ್ಲಿ ಎಲ್ಲವನ್ನು ಕೂಡ ಅದನ್ನು ತಿಳಿಸ್ತಾ ಇರ್ತೇವೆ ಎಂಬುದನ್ನು ಈ ಸಮಯದಲ್ಲಿ ಹೇಳಿಕೊಂಡು ತಮ್ಮ ಸಹಕಾರ ನಮಗೆ ಅತೀ ಮುಖ್ಯ. ಇದರಿಂದ ಬಹಳಷ್ಟು ನಮ್ಮ ಮಕ್ಕಳಿಗೆ ಪ್ರಯೋಜನ ಆಗಬೇಕು ಎಂಬುದೇ ನಮ್ದು ಬಹಳ ದೊಡ್ಡ ಆಶೆ. ಶ್ರೀ ವಿವೇಕ್ ಆಳ್ವ, ಆಡಳಿತ ಟ್ರಸ್ಟಿ, ಆಳ್ವ ಶಿಕ್ಷಣ ಪ್ರತಿಷ್ಠಾನ, ಕುಮಾರಿ ರಂಜಿತಾ ಆಚಾರ್ಯ, ಮುಖ್ಯಸ್ಥರು ನೇಮಕಾತಿ ವಿಭಾಗ, ಆಳ್ವ ಶಿಕ್ಷಣ ಪ್ರತಿಷ್ಠಾನ, ಶ್ರೀ ಪ್ರಸಾದ್ ಶೆಟ್ಟಿ, ಮುಖ್ಯಸ್ಥರು ಪತ್ರಿಕೋದ್ಯಮ ವಿಭಾಗ, ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು.